ಶಕ್ತಿ ಗುರು ಸೇವೆಯಲ್ಲಿ ಅದ. ಒಂದು ಸಲ ಏನಾಗಿತ್ತು ಅಂದ್ರೆ ಮುರುಗೋಡು ಹತ್ತಿರ ಶಿವ ಚಿದಂಬರ ದೀಕ್ಷಿತರು ಅಂತ ಒಬ್ಬ ಮಹಾತ್ಮರು ಆಗಿ ಹೋಗಿದ್ದಾರೆ. ಅವರು ಭಾಳ ಒಳ್ಳೆಯ ತಪಸ್ವಿಗಳು. ಅವ್ರ ಹತ್ತಿರ ಒಬ್ಬ ಶಿಷ್ಯ ಸೇವಾ ಮಾಡಾಕಿದ್ದ. ಅವರು ಭಾಳ ದೊಡ್ಡ ತಪಸ್ವಿಗಳಂತ ಜ್ಞಾನಿಗಳಂತ ಎಲ್ಲ ಕಡೆ ಅವ್ರ ಕೀರ್ತಿ ಹಬ್ಬಿತ್ತು. ಒಂದು ಸಲ ಏನಾಯಿತು ಅಂದ್ರೆ ಒಬ್ಬ ಹೆಣ್ಣು ಮಗಳು, ಶ್ರೀಮಂತ ಮನೆ ಹೆಣ್ಣು ಮಗಳು ಅವರ ಸನ್ನಿಧಿಗೆ ಬಂದು ಕಣ್ಣೀರು ಹಾಕ್ತಾಯಿತ್ತು. ಹೇ ಸದ್ಗುರುನಾಥ, ನನಗೆ ಸಂಪತ್ತದ ಎಲ್ಲ ಭೋಗ ಭಾಗ್ಯಗಳು ಅದಾವ, ಕರೆ ಇವೆಲ್ಲವೂ ಇದ್ದರೂ ಕೂಡ ಏನಿಲ್ಲ ಅಂತಂದ್ರೆ ಸಂತಾನಿಲ್ಲ ಅಂತ ಹೇಳಿದಾಗ ಅವರು ಏನಂದರು ಅಂತಂದ್ರೆ, ಹೇ ತಾಯಿ, ಬಹುಶಃ ನಿನಗೆ ಈ ಜನ್ಮದಲ್ಲಿ ಮಕ್ಕಳ ಭಾಗ್ಯ ಇಲ್ಲ ಅಂತ ಕಾಣ್ತದೆ ಅಂತ ಈ ಮಾತು ಹೇಳಿದರು ಅವರು. ಈ ಮಾತು ಹೇಳಿದಾಗ ಹೊರಗೆ ಅಂಗಳದಾಗ ಒಬ್ಬ ಅವರ ಶಿಷ್ಯ 12 ವರ್ಷದಿಂದ ಬಹುಕಾಲದಿಂದ ಮಠದ ಸೇವಾ ಮಾಡ್ತಾ ಇದ್ದ. ಎಲ್ಲ ಸೇವಾ ಒಂದೇ ಸೇವಾ ಅಲ್ಲ, ನಿನ್ನ ಅಪ್ಪಾಜಿಯವರು ಹೇಳಿದ್ರಲ್ಲ ಗರ್ಗದ ಮಡಿವಾಳ ಸೇವೆಗಳ ಕತ್ತಿ, ಹಂಗೆ ಎಲ್ಲ ಸೇವಾ ಮಾಡ್ತಾ ಇದ್ದ. ಈ ಹೆಣ್ಮಗಳು ಹತ್ಕೊಂತ ಹೋಗ್ತಿದ್ಲು, ಕಣ್ಣೀರು ಹಾಕ್ಕೊಂತ ಹೋಗೋದನ್ನು ಆ ಹುಡುಗ ನೋಡಿದ. ಆ ಹುಡುಗ ನೋಡಿ ಕೇಳ್ತಾನೆ, ಹೇ ತಾಯಿ, ಯಾಕೆ ಅಳಾಕತ್ತಿದಿ ಅಂತ ಕೇಳಿದಾಗ ಆ ಹೆಣ್ಮಗಳು ಹೇಳಿದ್ದು, ಏನು ಮಾಡೋದಪ್ಪ, ನಮಗೆ ಎಲ್ಲ ಭೋಗ ಭಾಗ್ಯ ಸಂಪತ್ತು ಅದ, ಆದರೆ ಏನಿಲ್ಲ ಅಂತಂದ್ರೆ ಮಕ್ಕಳಿಲ್ಲ ಅಂಥೇಳಿ ನಾ ಕಣ್ಣೀರು ಹಾಕ್ತಾ ಇದ್ದೇನೆ ಅಂತೇಳಿ ಅಂದಾಗ ಆ ತಾಯಿ ದುಃಖ ನೋಡಿ ಅವನ ಹೃದಯ ಕರಗ್ತು. ಗುರುಸೇವಾ ಮಾಡಿದ್ನಲ್ಲ, ಅದರಿಂದ ಏನಂತ ಆಗಿತ್ತು ಅಂತಂದ್ರೆ ಅಂತಃಕರಣ ಮೃದು ಆಗಿತ್ತು, ಅಂತಃಕರಣ ಪವಿತ್ರ ಆಗಿತ್ತು. ಯಾರ ಅಂತಃಕರಣ ಪವಿತ್ರ ಇರ್ತದಲ್ಲ ಅವ್ರ ಅಂತಃಕರಣ ಭಾಳ ಸಾಫ್ಟ್ ಇರ್ತದೆ, ಭಾಳ ಮೃದು ಇರ್ತದೆ. ಆ ತಾಯಿ ದುಃಖ ನೋಡಿ ಅವನ ಬಾಯಿಂದ ಒಂದು ಮಾತು ಬಂತು, ಯಾಕೆ ಕಣ್ಣೀರು ಹಾಕ್ತಿ ತಾಯಿ ನೀನು? ಆ ಸದ್ಗುರುನಾಥ, ಆ ಭಗವಂತ ನಿನಗೇನು ಮಾಡ್ತಾನಂದ್ರೆ ಮಕ್ಕಳ ಭಾಗ್ಯವನ್ನು ಕರುಣಿಸ್ತಾನು ಅಂತ ಆ ಹುಡುಗಂದ, ಸೇವಾ ಮಾಡು ಹುಡುಗಂದ. ಆಯಿತು, 1 ವರ್ಷ ಆಯಿತು. 1.5 ವರ್ಷ ಆದಮೇಲೆ ಆ ತಾಯಿಗೆ, ಆ ಹೆಣ್ಣು ಮಗಳಿಗೆ ಒಂದು ಗಂಡು ಮಗು ಆಯ್ತು. ಒಂದು ಗಂಡು ಮಗು ಆಯ್ತು. 4-5 ತಿಂಗಳು ಆದಮೇಲೆ ಮತ್ತೆ ಎಲ್ಲಿ ಬಂದ್ಲು ಅಂತಂದ್ರೆ ಆ ಮಹಾತ್ಮರ ದರ್ಶನ ಮಾಡ್ಕೊಳ್ಳಿಕ್ಕೆ ಆ ಹೆಣ್ಮಗಳು ಬಂದ್ಲು. ಇವರು ಮಹಾತ್ಮರಿಗೆ ಆಶ್ಚರ್ಯ ಆಗಿತ್ತು. ಮತ್ತು ಅವರೇ ಹೇಳಿದ್ರಲ್ಲ, ಬಹುಶಃ ನಿನಗೆ ಈ ಜನ್ಮದಾಗ ಮಕ್ಕಳು ಆಗ್ಲಿಕ್ಕಿಲ್ವಾ ಅಂಥೇಳಿ. ಆವಾಗ ಆ ಮಗುವಿನ ನೋಡಿ ಆ ಯಾವ ತಾಯಿನ ಕೇಳ್ತಾರೆ, ಏನಮ್ಮ ಈ ಮಗು ಯಾರದು ಅಂತ ಕೇಳಿದರು. ಏನಿಲ್ರಿಯಪ್ಪ, ಈ ಮಗು ಐತಲ್ಲ, ಈ ಮಗು ನಂದ. ಈಗ 1 ವರ್ಷದ ಹಿಂದೆ, 1.5 ವರ್ಷದ ಹಿಂದೆ ನಾನು ನಿಮ್ಮ ದರ್ಶನಕ್ಕೆ ಬಂದಿದ್ದೆ. ಆವಾಗ ನಿಮ್ಮ ದರ್ಶನವನ್ನು ಮಾಡಿಕೊಂಡು ಹೋಗುವಾಗ ನಿಮ್ಮ ಮಠದಲ್ಲಿ ಸೇವಾ ಮಾಡ್ತಕ್ಕಂಥ ಆ ಯಾವ ಶಿಷ್ಯ ಅದನ್ನಲ್ಲ ನಿಮ್ಮ ಹುಡುಗ, ಅವ ಏನಂದಿದ್ದ ಅಂತಂದ್ರೆ, ಹೇ ತಾಯಿ, ನಿನಗೆ ಮಕ್ಕಳಾಕ್ಕವು ಅಂತಂದಿದ್ದ. ಅದಕ್ಕೆ ನನಗೀಗ ಮಕ್ಕಳಾಗಿದ್ದಾವು. ಅದಕ್ಕೆ ನನಗೆ ಆಶ್ಚರ್ಯ ಆಯಿತು. ಒಬ್ಬ ಸೇವಾ ಮಾಡ್ತಕ್ಕಂಥ, ನಿಮ್ಮ ಸೇವಾ ಮಾಡ್ತಕ್ಕಂಥ ಒಬ್ಬ ಹುಡುಗ ಅಂದ ಮಾತು ಕರೆ ಆಯಿತು ಅಂತ ಹೇಳಿ ಅಂದಾಗ ಆವಾಗ ಆ ಮಹಾತ್ಮರಂದ್ರಂತ, ಏನಿಲ್ಲ ತಾಯಿ, ಅವನು 15-20 ವರ್ಷದಿಂದ ನಿಷ್ಕಾಮ ಭಾವದಿಂದ ಸೇವಾ ಮಾಡಕತ್ತಿದ್ದಾನಲ್ಲ, ಅದಕ್ಕೆ ಆ ಸೇವಾ ಮಾಡಿದ ಪುಣ್ಯದ ಫಲದಿಂದ ಏನಾಗ್ಯದ ಅಂತಂದ್ರೆ ಅವನಿಗೆ ವಾಕ್ಸಿದ್ಧಿ ಆಗ್ಯದ. ಆ ಪುಣ್ಯದಿಂದ, ಅವನ ಸೇವೆಯ ಪುಣ್ಯದಿಂದ ಏನಾಗೈತಿ ಅಂತಂದ್ರೆ ನಿನಗೆ ಸಂತಾನ ಉತ್ಪತ್ತಿ ಆಗೈತಿ ಅಂತೇಳಿ ಆ ಯಾವ ದೀಕ್ಷಿತರು ಹೇಳುವಂಥವ್ರಾದ್ರಂತ. ಹಂಗೆ ಹೇಳಲಿಕ್ಕೆ ತಾತ್ಪರ್ಯ ಏನು ಅಂತಂದ್ರೆ, ಗುರುಸೇವೆಯಲ್ಲಿ ಇಂಥ ಒಂದು ದೊಡ್ಡ ಪುಣ್ಯ ಅದ. ಆದ್ದರಿಂದ ಪುಣ್ಯಾತ್ಮರೇ, ನಾವು ಈ ರೀತಿಯಾಗಿ ಗುರುಸೇವೆಯನ್ನು ಮಾಡಿದ್ರೆ ಶರೀರದಿಂದ ಪುಣ್ಯ ಆಗ್ತದೆ, ಇನ್ನು ವಾಣಿಯಿಂದ ಪುಣ್ಯ ಆಗ್ತದೆ. ಅದಕ್ಕೆ